ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್, ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು BCom, BBM ಮತ್ತು BBA ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವೀಡಿಯೋಸ್. ನಾನಿಲ್ಲಿ ಒಂದು ಎಕ್ಸಾಂಪಲ್ ಕ್ವೆಶನ್ ತೊಗೊಂಡಿದ್ದೀನಿ. ಎ ಫರ್ಮ್ ಹ್ಯಾಸ್ 2 ಡಿಪಾರ್ಟ್ಮೆಂಟ್ಸ್ A and B. During the trading period ending 31st March 2018, the requisite figures were as follows. ಇಲ್ಲಿ ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ A ಅಮೌಂಟ್, ಡಿಪಾರ್ಟ್ಮೆಂಟ್ B ಅಮೌಂಟ್ ಮತ್ತು ಟೋಟಲ್ ಅಮೌಂಟ್ಸ್ನ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಸೇಲ್ಸ್, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ವೇಜಸ್, ಕ್ಯಾರೇಜ್ ಇನ್ವರ್ಡ್, ಡಿಸ್ಕೌಂಟ್ ರಿಸೀವ್ಡ್, ಕ್ಯಾರೇಜ್ ಔಟ್ವರ್ಡ್ಸ್, ಸ್ಯಾಲ್ರೀಸ್, ಜನರಲ್ ಸ್ಯಾಲ್ರೀಸ್, ರೆಂಟ್ ಆ್ಯಂಡ್ ಟ್ಯಾಕ್ಸ್, ಡಿಸ್ಕೌಂಟ್ ಅಲೌಡ್, ಸನ್ರಿ ಎಕ್ಸ್ಪೆನ್ಸಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್. ಇಷ್ಟು ಡೇಟಾನ ಕೊಟ್ಟಿದ್ದಾರೆ. Prepare trading profit and loss account in the tabular form, assuming that adjustments ಇದೆ ಎರಡು. Rent, rates and taxes are pertaining to business premises which are occupied by the two departments equally. ರೆಂಟ್, ರೇಟ್, ಟ್ಯಾಕ್ಸಸ್ನ ಈಕ್ವಲ್ ಆಗಿ A ಮತ್ತು B ಎರಡು ಡಿಪಾರ್ಟ್ಮೆಂಟಾಗೆ ಈಕ್ವಲಿ ಶೇರ್ ಮಾಡಬೇಕು. ಡಿಪ್ರಿಸಿಯೇಷನ್ at 10% to be charged on machinery costing 60,000 which is used by the two departments in 2:1 ratio. ಅಂದರೆ ಮೆಷಿನರಿ ಈಸ್ ಅ ಫಿಕ್ಸ್ಡ್ ಸೆಟ್. 60,000ಗೆ 10% ಅಂದರೆ ನಮಗೆ 6,000 ಡಿಪ್ರಿಸಿಯೇಷನ್ ಸಿಗುತ್ತೆ. ಆ 6,000ನ 2:1 ರೇಷ್ಯೋದಲ್ಲಿ ಡಿಪಾರ್ಟ್ಮೆಂಟ್ A ಮತ್ತು ಡಿಪಾರ್ಟ್ಮೆಂಟ್ Bಗೆ ಶೇರ್ ಮಾಡಬೇಕಾಗುತ್ತೆ. ಸೊ ಫಸ್ಟು ಡಿಪಾರ್ಟ್ಮೆಂಟಲ್ ಅಕೌಂಟಿಂಗಲ್ಲಿ ನಾವು ಕ್ಯಾರೇಜ್ ಇನ್ವರ್ಡ್, ಡಿಪ್ರಿಸಿಯೇಷನ್ ಇದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಕ್ಯಾರೇಜ್ ಇನ್ವರ್ಡ್ಸ್ minus net purchase is equal to purchase minus purchase return. Carriage inward 40,000 is to 50,000. 40,000 50,000 ಅಂದರೆ 4 zeros ಕ್ಯಾನ್ಸಲ್ ಆದರೆ 4:5 ರೇಷಿಯೋ ನಮಗೆ ಸಿಗುತ್ತೆ. ಸೊ 4,500 ಟೋಟಲ್ ಅಮೌಂಟ್ A ಮತ್ತು Bಗೆ ನಾವು 4:5 ರೇಷಿಯೋದಲ್ಲಿ ಶೇರ್ ಮಾಡಬೇಕು. ಸೊ 4/9 5/9. 4,500 ಇಂಟು 4/9 ನಮಗೆ 2,000 ಡಿಪಾರ್ಟ್ಮೆಂಟ್ Aಗೆ, 2,500 ಡಿಪಾರ್ಟ್ಮೆಂಟ್ Bಗೆ ಕ್ಯಾರೇಜ್ ಇನ್ವರ್ಡ್ ಆಗುತ್ತೆ. ಕ್ಯಾರೇಜ್ ಔಟ್ವರ್ಡ್ ಫೈಂಡ್ ಔಟ್ ಮಾಡೋಕ್ಕೆ ನೆಟ್ ಸೇಲ್ಸ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. 78,000 is to 91,000. ಸೊ 3 zeros ಕ್ಯಾನ್ಸಲ್ ಆದರೆ 78 is to 91 ಬರುತ್ತೆ. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 6:7 ರೇಷಿಯೋ ಸಿಗುತ್ತೆ. 1,300 ಕ್ಯಾರೇಜ್ ಔಟ್ವರ್ಡ್, ಅದನ್ನು ಡಿಪಾರ್ಟ್ಮೆಂಟ್ A ಮತ್ತು ಡಿಪಾರ್ಟ್ಮೆಂಟ್ Bಗೆ 6:7 ಶೇರ್ ಮಾಡಬೇಕು. 6/13 ಮತ್ತು 7/13. 6,000 ಡಿಪಾರ್ಟ್ಮೆಂಟ್ Aಗೆ, 600 ಡಿಪಾರ್ಟ್ಮೆಂಟ್ A ಆ್ಯಂಡ್ 700 ಡಿಪಾರ್ಟ್ಮೆಂಟ್ Bಗೆ. ಡಿಪ್ರಿಸಿಯೇಷನ್ 60,000 ಮಿಷನರಿ, ಪ್ಲಾಂಟ್ ಆ್ಯಂಡ್ ಮಿಷನರಿಗೆ 10% ಅಂದರೆ 6,000 ಆಗುತ್ತೆ. 2:1 ಅಂದರೆ 2/3 1/3 ಆ ಥರ ಶೇರ್ ಮಾಡಬೇಕಾಗತ್ತೆ. Preparation of departmental trading and profit and loss account for the year ended 31st March 2018. ಇಲ್ಲಿ ನಮಗೆ 8 ಕಾಲಮ್ಸ್ ಬೇಕಾಗುತ್ತೆ. ಪರ್ಟಿಕ್ಯುಲರ್ಸ್ A, B ಆ್ಯಂಡ್ ಟೋಟಲ್. ಪರ್ಟಿಕ್ಯುಲರ್ಸ್ A, B ಆ್ಯಂಡ್ ಟೋಟಲ್. ಫಸ್ಟು ಬೈ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. 78,000 ಡಿಪಾರ್ಟ್ಮೆಂಟ್ Aಗೆ ಕೊಟ್ಟಿದ್ದಾರೆ, 91,000 ಡಿಪಾರ್ಟ್ಮೆಂಟ್ Bಗೆ ಕೊಟ್ಟಿದ್ದಾರೆ. ಟೋಟಲ್ 1,69,000 ಆಗುತ್ತೆ. ಬೈ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ 6,000 8,000 14,000 ಆಗುತ್ತೆ. ಮತ್ತು ಈ ಕಡೆ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ 5,000 ಪ್ಲಸ್ 7,000 12,000 ಕೊಟ್ಟಿದ್ದಾರೆ. 12,000 ಆ್ಯಸ್ ಇಟ್ ಈಸ್ ತೊಗೊಂಡಿದ್ದೀನಿ. ಟೂ ಪರ್ಚೇಸಸ್ ಮೈನಸ್ ಸೇಲ್ಸ್ ರಿಟರ್ನ್ 40,000 50,000 ಟೋಟಲ್ 90,000. 2 ವೇಜಸ್ ಕೊಟ್ಟಿದ್ದಾರೆ. 5,000 ಡಿಪಾರ್ಟ್ಮೆಂಟ್ Aಗೆ, 6,000 ಡಿಪಾರ್ಟ್ಮೆಂಟ್ Bಗೆ, ಮತ್ತು ಟೋಟಲ್ 11,000 ಆಗಿದೆ. ಕ್ಯಾರೇಜ್ ಇನ್ವರ್ಡ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಆಲ್ರೆಡಿ. ಇಲ್ಲಿ 2,000 ಮತ್ತು 2,500 ಟೋಟಲ್ 5,000 4,500 ಟೋಟಲ್ ಮಾಡಿದಾಗ ನಮಗೆ 84,000 ಫಸ್ಟ್ ಕಾಲಮ್, ಫಸ್ಟ್ ಡಿಪಾರ್ಟ್ಮೆಂಟ್ A ಡಿಪಾರ್ಟ್ಮೆಂಟ್ಗೆ, 99,000 ಡಿಪಾರ್ಟ್ಮೆಂಟ್ B, ಟೋಟಲ್ 1,83,000 ಆಗುತ್ತೆ. ಈ ಕಡೆ ಬರೋ ಬ್ಯಾಲೆನ್ಸ್ ನಮಗೆ ಗ್ರಾಸ್ ಪ್ರಾಫಿಟ್ ಆಗಿರುತ್ತೆ. ಸೊ ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್ 32,000 ಡಿಪಾರ್ಟ್ಮೆಂಟ್ A, 33,500 ಡಿಪಾರ್ಟ್ಮೆಂಟ್ B, ಟೋಟಲ್ 65,500. ಸೊ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಾಯಿತು. ಈಗ
ನೆಟ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋಕ್ಕೆ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಅಂತ ನಾವು ಕ್ರೆಡಿಟ್ ಸೈಡಲ್ಲಿ ಬ್ರಾಡ್ ಡೌನ್ ಮಾಡ್ಕೋಬೇಕು, ಕ್ಯಾರಿ ಡೌನ್ ಆಗಿರೋದನ್ನ. ಸೊ ಫಸ್ಟ್ ಥಿಂಗ್ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ 32,000, 33,500, ಟೋಟಲ್ 65,500 ಮಾಡ್ಕೋಬೇಕು. ನೆಕ್ಸ್ಟ್ ಈ ಕಡೆ ಟು ಸ್ಯಾಲರೀಸ್ ಕೊಟ್ಟಿದ್ದಾರೆ. 10,000 ಡಿಪಾರ್ಟ್ಮೆಂಟ್ ಎ, 13,000 ಡಿಪಾರ್ಟ್ಮೆಂಟ್ ಬಿ, 23,000 ಟೋಟಲ್ ಆಗುತ್ತೆ. ಟು ಕ್ಯಾರೀಜ್ ಔಟ್ವರ್ಡ್ಸ್ 6:7 ರೇಷೋದಲ್ಲಿ ನಾವು ಕ್ಯಾಲ್ಕುಲೇಟ್ ಆಲ್ರೆಡಿ ಮಾಡಿದ್ದೀವಿ. 600, 700, 1,300. ಟು ಜನರಲ್ ಸ್ಯಾಲರೀಸ್ ಕೊಟ್ಟಿದ್ದಾರೆ. ಎರಡೂ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಬಿಗೆ 6:7 ರೇಷೋದಲ್ಲಿ ಶೇರ್ ಮಾಡಬೇಕು. 6,000, 7,000, 13,000 ಆಗುತ್ತೆ. ಟು ರೆಂಟ್ ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್ ಈಕ್ವಲಾಗಿ ಶೇರ್ ಮಾಡಬೇಕು ಅಂತ ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ 2,500, 2,500, 5,000ನ ಈಕ್ವಲಾಗಿ ಶೇರ್ ಮಾಡಿದ್ದೀವಿ. ಟು ಡಿಸ್ಕೌಂಟ್ ಅಲೌಡ್ಗೆ ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಏನೂ ಕೊಟ್ಟಿಲ್ಲ. ಸೊ 6:7 ರೇಷೋದಲ್ಲಿ 600 ಮತ್ತು 700 ಅಂತ 1,300ನೇ ಶೇರ್ ಮಾಡ್ತೀವಿ. ಟು ಸನ್ಡ್ರಿ ಎಕ್ಸ್ಪೆನ್ಸಸ್ 1,200, 1,400, 2,600. ಟು ಡಿಪ್ರೆಸಿಯೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 4,000, 2,000 ಅಂದರೆ 6,000ನ 2:1 ರೇಷೋದಲ್ಲಿ ಶೇರ್ ಮಾಡಿರೋದು 6,000 ಆಗುತ್ತೆ. ಸೊ ಟೋಟಲ್ ಮಾಡಿದಾಗ 32,800 ಡಿಪಾರ್ಟ್ಮೆಂಟ್ ಎಗೆ, 34,500 ಡಿಪಾರ್ಟ್ಮೆಂಟ್ ಬಿಗೆ, ಟೋಟಲ್ 67,300 ಆಗುತ್ತೆ. ಡಿಸ್ಕೌಂಟ್ ರಿಸೀವ್ಡ್ ನೆಟ್ ಪರ್ಚೇಸಸ್ 800 ಡಿಸ್ಕೌಂಟ್ ರಿಸೀವ್ ಆಗಿದೆ, ಅದು ಕ್ರೆಡಿಟ್ ಪಾರ್ಟಲ್ಲಿ ಮೆನ್ಷನ್ ಮಾಡಬೇಕು. 1,000 ಡಿಪಾರ್ಟ್ಮೆಂಟ್ ಬಿಗೆ, ಸೊ 1,800 ಡಿಪಾರ್ಟ್ಮೆಂಟ್ ಟೋಟಲ್ ಎರಡು ಡಿಪಾರ್ಟ್ಮೆಂಟು. ಸೊ ಎರಡನ್ನೂ ಟೋಟಲ್ ಮಾಡಿದಾಗ ನಮಗೆ ಬರೋ ಬ್ಯಾಲೆನ್ಸು ನೆಟ್ ಪ್ರಾಫಿಟ್ ಆಗಿರುತ್ತೆ. ಸೊ ಅದನ್ನು ನಾವು ಡೆಬಿಟ್ ಸೈಡಲ್ಲಿ ಮೆನ್ಷನ್ ಮಾಡಬೇಕು. ಟು ನೆಟ್ ಪ್ರಾಫಿಟ್ 7,900, 7,200 ಆ್ಯಂಡ್ 15,100 ಟೋಟಲ್ ಆಗುತ್ತೆ, ಅದು ನೆಟ್ ಪ್ರಾಫಿಟ್ ಆಗಿರುತ್ತೆ. ಥ್ಯಾಂಕ್ ಯು.